ಹೋಗಿ ಹೋಗಿ ಹೊರಟೋಗಿ, ಇನ್ಯಾವತ್ತೂ ಬರಬೇಡಿ ಅಂತ ಗಾಯತ್ರಿ ದೇವಿ ಕೋಪದಿಂದ ಕಣ್ಣು ಕೆಂಪು ಮಾಡ್ಕೊಂಡು ಬಾಗಿಲ್ ಕಡೆನೇ ನೋಡಿ ಹೇಳಿದ್ರು. ನಿರಂಜನ್ ತನ್ನ ತಂಗಿ ಕಣ್ಣಲ್ಲಿ ನೀರಿರೋದನ್ನ ನೋಡಿ ಹತ್ರ ಬಂದು ತಪ್ಕೊಂಡ. ಶರಣ್ಯ, ಅಳಬೇಡ. ಈ ಕಣ್ಣೀರ್ ಬದಲಾಗಿ ಗೌತಮ್ ಮತ್ತೆ ಅನ್ವಿತಾ ಬಿದ್ದು ಬಿದ್ದು ಅಳಬೇಕು, ಹಾಗೆ ಮಾಡ್ತೀನಿ. ನಿನ್ನ ದುಃಖಕ್ಕೆ ಸರಿಯಾಗಿ ರಿವೆಂಜ್ ತಗೋತೀನಿ ಕಣೆ. ಗೌತಮ್ ಕಾರ್ ಸ್ಟಾರ್ಟ್ ಮಾಡ್ದೋನು, ಅನ್ವಿ ನಿಂಗಲ್ಲಿ ಅವಮಾನ ಆಗ್ಬಾರ್ದು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡ್ದೆ. ಬಟ್ ಆ ನಿರಂಜನಿಂದ ಎಲ್ಲ ಹಾಳಾಯ್ತು. ನಿನ್ನ ಕಣ್ಣಲ್ಲಿ ನೀರ್ ಬಂದ್ರೆ ರಾಯದುರ್ಗದ ಸಾಮ್ರಾಜ್ಯದ ಭಾಗ್ಯಲಕ್ಷ್ಮಿನೇ ಅತ್ತಂಗೆ ಅನ್ವಿ. ಅನ್ವಿತಾ ಸಾಫ್ಟ್ ಆಗಿ, ಗೌತಮ್ ನೀನು ನಿರಂಜನಿಂದ ಆದಷ್ಟು ದೂರ ಇದ್ಬಿಡು, ಅವನು ಸ್ವಲ್ಪ ಡೇಂಜರಸ್ ಆಸಾಮಿ. ಅದಕ್ಕೆ ಗೌತಮ್, ಹ್ಞೂ ಅನ್ವಿ, ಅವ್ನು ಬೇಕಂತಲೇ ನನ್ನ ಮೇಲೆ ಸುಳ್ಳಾರೋಪ ಮಾಡ್ದ. ಅವನು ಏನೇ ಮಾಡಿದ್ರು ಅದನ್ನ ಅಲ್ಲೇ ಬಿಟ್ಟಾಕು. ಅವನ ಹಿಂದೆ ಗುಂಡಾಗಳ ಗ್ಯಾಂಗ್ಗೆ ಓಡಾಡತ್ತೆ. ಅವನಿಗೆ ಯಾರು ಇಷ್ಟ ಆಗಲ್ವೋ ಅವ್ರ ಮೇಲೆ ಸೇಡ್ ತೀರಿಸ್ಕೊಡ್ದೆ ಬಿಡೋನಲ್ಲ. ಚಿಕ್ಕ ವಯಸ್ಸಿಂದಲೂ ನಂಗೆ ನಿರಂಜನ್ ಕಂಡ್ರೆ ಇಷ್ಟ ಇಲ್ಲ. ನೀನೇನು ಯೋಚನೆ ಮಾಡ್ಬೇಡ ಅನ್ವಿ, ಅವನೇನು ಮಾಡಲ್ಲ. ಗೌತಮ್ ಅನ್ವಿನ ಸಮಾಧಾನ ಮಾಡೋ ಥರ ಹೇಳ್ದ. ಅನ್ವಿತಾ ಕುತೂಹಲದಲ್ಲಿ, ಗೌತಮ್ ನನಗೊಂದು ವಿಷಯ ಕ್ಲಿಯರ್ ಮಾಡು. ನಿಂಗೆ ಸಿಂಹಾದ್ರಿ ಫ್ಯಾಮಿಲಿ ಹೇಗೆ ಗೊತ್ತು? ಅಷ್ಟಕ್ಕೂ ಆ ಪಟೇಲ್ರು ಅಷ್ಟೊಂದು ಜನರ ಮಧ್ಯ ನಿನ್ನ ಕೈಗೆ ನೆಕ್ಲೆಸ್ ಬಾಕ್ಸ್ ಯಾಕೆ ಕೊಟ್ರು? ನನಗೆ ಕೊಡ್ಬೋದಿತ್ತಲ್ಲ. ಅರೆ ಅನ್ವಿ, ನನಗೂ ಆ ರಾಯದುರ್ಗದವ್ರಿಗೂ ಏನೂ ಸಂಬಂಧ ಇಲ್ಲ. ನಿನ್ನೆ ಜ್ಯುವೆಲರಿ ಶಾಪಿಂದ ನೀವೆಲ್ಲ ಹೋದ್ಮೇಲೆ ಆ ಪಟೇಲ್ರನ್ನ ಶಾಪ್ ಎದುರು ಮೀಟ್ ಆದೆ. ಅವರು ನಂಗೆ ಜ್ಯುವೆಲರಿ ಬಾಕ್ಸ್ ಕೊಟ್ಟು ಅನ್ವಿತಾಗೆ ಕೊಡು ಅಂದ್ರು. ಪ್ರಶ್ನೆ ಮಾಡೋದ್ರೊಳಗೆ ಅವ್ರು ಅಲ್ಲಿಂದ ಹೊರಟೋಗಿದ್ರು. ಆದ್ರೆ ನಾನ್ ನಿಂಗೆ ಮನೆಗೆ ಬಂದ್ಮೇಲೆ ಕೊಡಕ್ಕಾಗ್ಲಿಲ್ಲ. ಸರ್ಪ್ರೈಸ್ ಕೊಡ್ಬೇಕು ಅಂತ ಇಲ್ಲಿಗೆ ತಗೊಂಡ್ ಬಂದಿದ್ದೆ. ಆದ್ರೆ ನಾನ್ ನಿಂಗೆ ಅದನ್ನ ಕೊಡೋ ಮೊದ್ಲೇ ಇಷ್ಟೆಲ್ಲ ನಡೀತು. ಅನ್ವಿತಾ ಗಂಭೀರವಾಗಿ, ನಿಜಾನ ಗೌತಮ್? ಯಾಕೋ ಇದೆಲ್ಲ ಕನ್ಸಿನ ಹಾಗೆ ಫೀಲ್ ಆಗ್ತಿದೆ. ನಾನ್ ಯಾಕೆ ಸುಳ್ಳು ಹೇಳಿ ಅನ್ವಿತಾ? ಆ ವ್ಯಕ್ತಿನೇ ನಿನ್ನ ಹತ್ರ ಸತ್ಯ ಏನಂತ ಹೇಳಿದ್ರಲ್ಲ. ಗೌತಮ್, ಇನ್ಮೇಲೆ ಯಾರೇನೇ ಕೊಟ್ರು ತಗೋಬೇಡ, ಗೊತ್ತಾಯ್ತಾ? ನೀನ್ ತುಂಬಾ ಇನ್ನೋಸೆಂಟ್ ಕಣೋ. ಜನ ನಿನ್ನ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋತಾರೆ. ನೋಡು, ಪರಿಚಯ ಇಲ್ಲಿದ್ದವರು ಏನಾದ್ರೂ ಕೊಡಕ್ ಬಂದ್ರೆ ಬೇಡ ಅಂದ್ಬಿಟ್ಟು ಬಂದ್ಬಿಡು. ಈ ಸೊಸೈಟಿಲಿ ಒಳ್ಳೆಯವ್ರಿಗಿಂತ ಕೆಟ್ಟವರೇ ಜಾಸ್ತಿ. ಗೌತಮ್ ಗಂಭೀರವಾಗಿ, ಓಕೆ ಅನ್ವಿ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ಸ್ವಲ್ಪ ಟೈಮಲ್ಲೇ ಅವನ ಕಾರು ಮನೆ ಮುಂದೆ ನಿಂತ್ಕೊಂತು. ನಿರಾಶೆಯಿಂದ ಕಾರ್ ಇಳಿದ 3 ಜನರು ಕಾಲೆಳಿತಾ ಬಂಗ್ಲೆ ಒಳಗೆ ಹೋದ್ರು. ಅದಾಗ್ಲೇ ರಾತ್ರಿ ಆಗಿತ್ತು. ಗೌತಮ್ ಅನ್ವಿತಾಳ ಸಪ್ಗಾಗಿದ್ದ ಮುಖ ನೋಡಿ ಡೀಪ್ ಆಗಿ ಉಸಿರಾಡ್ಕೊಂಡು, ಸಾರಿ ಮಾವ, ಸಾರಿ ಅತ್ತೆ, ನನ್ನಿಂದಾಗಿ ನಿಮ್ಗೆ ತುಂಬಾ ಅವಮಾನ ಆಯ್ತು. ನನಗೂ ಕೆಲಸ ಮಾಡ್ಬೇಕು ಅಂತ ಆಸೆನೆ, ಆದ್ರೆ ನಾನೆಲ್ಲೇ ಹೋದ್ರೂ ನನ್ ಕೆಲಸ ಸಿಕ್ತಿಲ್ಲ. ಗೀತಾ ಕಿರ್ಚೋತರ, ಅಂದ್ರೆ ನೀನ್ ಜೀವನ ಪರ್ಯಂತ ನಮ್ ತಲೆಗೆ ಭಾರವಾಗಿರ್ತೀಯ? ನಾಚಿಕೆ ಆಗಲ್ವೇನೋ ನಿನಗೆ? ಹೋಗ್ಲಿ ಬಿಡು ಗೀತಾ, ಈ ಎಮ್ಮೆ ಮುಂದೆ ಕಿನ್ನರಿ ಬಾರಿಸಿದ್ರೆ ಏನು ಪ್ರಯೋಜನ ಇಲ್ಲ. ದೇವ್ರು ಚಿನ್ನದಂತ ಮಗಳನ್ನ ಕೊಟ್ಟಿದ್ದಾನೆ, ಆದ್ರೆ ಅಪರಂಜಿ ಅಂತ ಅಳಿಯನ್ ಕೊಟ್ಟಿಲ್ಲ. ಅದನ್ನ ಕೇಳಿ ಗೌತಮ್ ಒಂದು ಮಾತನ್ನೂ ಹೇಳಲಿಲ್ಲ. ಆದ್ರೆ ಅವನ ಕಣ್ಣು ಅನ್ವಿತಾನೇ ನೋಡ್ತಿದ್ವು. ಕೊನೆಗೆ, ನಿಮ್ಗೆಲ್ಲ ಬೇಜಾರಾಗತ್ತೆ ಅಂದ್ಮೇಲೆ ನಾನು ಹೀಗಿರಲ್ಲ. ಆದಷ್ಟು ಬೇಗ ನಾನು ಕೆಲಸ ಹುಡ್ಕಕ್ ಶುರು ಮಾಡ್ತೀನಿ. ಗೀತಾ ಕೋಪದಲ್ಲಿ, ಹೋಗು ಅಡ್ಗೆ ಮಾಡು. ಇನ್ನೂ ಇಲ್ಲೇ ನಿಂತೇನ್ ಮಾಡ್ತೀಯ? ಸಾಂಬಾರಲ್ಲಿ ಏನಾದ್ರೂ ಉಪ್ಪು ಜಾಸ್ತಿ ಇದ್ರೆ ಇಡೀ ಪಾತ್ರೆಯಲ್ಲಿರೋದನ್ನೆಲ್ಲ ನಿನ್ನ ಬಾಯಿಗೆ ಸುರಿತೀನಿ, ತಿಳ್ಕೊ. ಅನ್ವಿತಾ, ಯಾಕಮ್ಮ ಆ ಗೌತಮ್ ಜೊತೆನೆ ಯಾಕೆ ಬದುಕಬೇಕು ನೀನು? ಇವತ್ ನಿಂಗೆ ರಾಯದುರ್ಗದ ರಾಜ್ಕುಮಾರನ ಕಡೆಯಿಂದ ಆಫರ್ ಬಂದಿದೆ ಕಣೆ. ದೇವ್ರು ತುಂಬಾ ಹ್ಯಾಪಿ ಆಗಿದ್ದಾಗ ಒಂದು ಅವಕಾಶ ಕೊಡ್ತಾನೆ. ಅದನ್ನ ರಿಜೆಕ್ಟ್ ಮಾಡಿದ್ರೆ ಮತ್ಯಾವತ್ತೂ ಸಿಗಲ್ಲ. ನನ್ ಮಾತು ಕೇಳು, ಇವನಿಗೆ ಡೈವರ್ಸ್ ಕೊಟ್ಬಿಡು. ಅನ್ವಿತಾಗೆ ಇರಿಟೇಷನ್ ಆಯ್ತು. ಅಲ್ಲ ಅಮ್ಮ, ಎಷ್ಟು ಸರ್ತಿ ಹೇಳಿದ್ದನ್ನೇ ಹೇಳ್ತೀಯ? ನನ್ನ ಉತ್ತರ ಯಾವತ್ತೂ ಬದಲಾಗಲ್ಲ ಅಂತ ಗೊತ್ತು ತಾನೆ. ಗೌತಮ್ಗೆ ಡಿವೋರ್ಸ್ ಕೊಡಕ್ಕೆ ಯಾವ ರೀಸನ್ ಇದೆ ಅಮ್ಮ? ಅವನ ಹತ್ರ ದುಡ್ಡಿಲ್ದೇ ಇರ್ಬೋದು, ಆದ್ರೆ ಗುಣದಲ್ಲಿ ಅವನು ಶ್ರೀಮಂತಾನೆ. ಇಲ್ಲಿವರೆಗೂ ನನ್ನ ಜೊತೆ ಒಂದಿನೂ ಗಟ್ಟಿಯಾಗಿ ಮಾತಾಡ್ದೋನಲ್ಲ. ನಾನೇನೇ ಹೇಳಿ ಸುಮ್ಮನೆ ಕೇಳಿಸ್ಕೋತಾನೆ. ಅವನು ನನಗೆ ಬೇಜಾರಾಗಬಾರ್ದು ಅಂತ ತುಂಬಾನೇ ಟ್ರೈ ಮಾಡ್ತಾನೆ. ಆದ್ರೆ ಯಾವುದು ಅವನ ಕಂಟ್ರೋಲಲ್ಲಿ ಇಲ್ಲ. ಇದ್ರಲ್ಲಿ ಅವನ್ ತಪ್ಪೇನಿಲ್ಲ. ಅವಳ ಮಾತು ಇಷ್ಟ ಆಗದೆ ಗೀತಾ ಸೋಫಾಯಿಂದ ಎದ್ದು ಹೊರಟ್ಲು. ಸ್ವಂತ ಬುದ್ಧಿ ಇಲ್ಲ ಅನ್ವಿ ನಿನಗೆ? ಮಕ್ಕಳು ತಮ್ಮ ಜೀವನನ ತಾವೇ ಹಾಳು ಮಾಡ್ಕೋತೀವಿ ಅಂದಾಗ ನಾವು ಬುದ್ಧಿ ಹೇಳ್ಬೋದಷ್ಟೇ, ಅದಕ್ಕೂ ಹೆಚ್ಚೇನ್ ಮಾಡಕ್ಕಾಗತ್ತೆ ಅಂತ ಹೇಳ್ತಾ ಗೀತಾ ರೂಮಿಗೆ ಹೊರಟು. ಅವಳ ಹಿಂದೆ ಅನಿಲ್ ಕೂಡ ಹೊರಟ. ಅಡ್ಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಾ ಇದ್ದ ಗೌತಮ್ಗೆ ಅನ್ವಿತಾ ಮಾತು ಕೇಳಿಸಿತ್ತು. ಗೌತಮ್ ಮನ್ಸಲ್ಲೇ, ಅನ್ವಿ, ನಿನ್ ಮನ್ಸಿನ ಮೂಲೆಯಲ್ಲಿ ನನಗೂ ಚಿಕ್ಕ ಜಾಗ ಕೊಟ್ಟಿದ್ದೀಯಾ, ಕೇಳಿ ಸಂತೋಷ ಆಯ್ತು. ಆದ್ರೆ ನಾನ್ ನಿನ್ಗೆ ಯಾವ ಸಂತೋಷನೂ ಕೊಡಕ್ಕಾಗ್ತಿಲ್ಲ, ಸಾರಿ. ಬಟ್ ಒಂದು ಪ್ರಾಮಿಸ್ ಮಾಡಬಲ್ಲೆ, ಇನ್ನೊಂದು ವರ್ಷದವರೆಗೂ ನಿನ್ ಎಲ್ಲಾ ಕಷ್ಟದಲ್ಲೂ ನಾನು ಸಮಪಾಲ್ ತಗೋತೀನಿ. ನಿನಗೇನೂ ಆಗಕ್ ಬಿಡಲ್ಲ. ಇನ್ನೊಂದ್ ಕಡೆ ಶರಣ್ಯ ಎಂಗೇಜ್ಮೆಂಟ್ ನಂತರ ಗಾಯತ್ರಿ ದೇವಿ ತಮ್ಮ ಫ್ಯೂಚರ್ ಬಗ್ಗೆ ನೆನ್ಸ್ಕೊಂಡು ಚಿಂತೆ ಮಾಡ್ತಿದ್ಲು. ರಾಜಾರಾಮ್ ಪಂಡಿತ್ ಮನೆಗೆ ಶರಣ್ಯನ ಮದ್ವೆ ಮಾಡ್ಕೊಟ್ರೆ ಅವರ ಬಿಸ್ನೆಸ್ಗೂ ಹೆಲ್ಪ್ ಆಗ್ತಿತ್ತು.
ಯಾವಾಗ ಪ್ರಿನ್ಸ್ ಗ್ರೂಪ್ ಪ್ರಾಜೆಕ್ಟ್ ಬಗ್ಗೆ ಗೊತ್ತಾಯ್ತು ಆಗ್ಲಿಂದ ಅನ್ವಿತಾ ಹಗಲು ರಾತ್ರಿ ಅಂದೇ ಆ ಪ್ರಾಜೆಕ್ಟ್ ಮೇಲೆ ಕೆಲಸ ಶುರು ಮಾಡಿದ್ಲು. ಆಕ್ಚುಲಿ ಅನ್ವಿತಾ ಬಾಂಬೆನಲ್ಲಿರೋ ಫೇಮಸ್ ಕಾಲೇಜಲ್ಲಿ ಆರ್ಕಿಟೆಕ್ಚರ್ ಮುಗಿಸಿ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಆಗಿದ್ಲು. ಅವಳಿಗೆ ತನ್ನ ಕೆಲಸದ ಮೇಲೆ 100% ಕಾನ್ಫಿಡೆನ್ಸ್ ಇತ್ತು. ಒಂದಲ್ಲ ಒಂದಿನ ಆಯಿ ಅವಳನ್ನ ಡಿಸೈನಿಂಗ್ ಡೈರೆಕ್ಟರ್ ಆಗಿ ಮಾಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಲು. ಈಗ ಪ್ರಿನ್ಸ್ ಗ್ರೂಪ್ ಪ್ರಾಜೆಕ್ಟ್ಗೆ ಅವಳು ಮಾಡಿರೋ ಡಿಸೈನ್ ಸೆಲೆಕ್ಟ್ ಆಗಿದ್ರೆ ಖಂಡಿತ ಅವಳಿಗೆ ಪ್ರಮೋಷನ್ ಆಗ್ತಿತ್ತು. ಅನ್ವಿತಾ ರಾತ್ರಿಯೆಲ್ಲ ಶ್ರದ್ಧೆಯಿಂದ ಕೆಲಸ ಮಾಡೋದನ್ನ ನೋಡಿದ್ರೆ ಗೌತಮ್ಗೆ ಪಾಪ ಅನಿಸ್ತಿತ್ತು. ಈಗಿಂದೀಗ್ಲೇ ಭಾರ್ಗವ್ಗೆ ಕಾಲ್ ಮಾಡಿ ಡಿಸೈನ್ನ ಫಸ್ಟ್ ಅಟೆಂಪ್ಟ್ಗೆ ಓಕೆ ಮಾಡು ಅಂತ ಹೇಳ್ಬೇಕು ಅನ್ಕೋತಿದ್ದ. ಆದ್ರೆ ಯಾವಾಗ ಅವನು ಅನ್ವಿತಾ ಮಾಡಿರೋ ಡಿಸೈನ್ನ ನೋಡಿದ್ನೋ ಆಗ ಯಾವ ರಿಕಮೆಂಡೇಶನ್ ಅಗತ್ಯನೂ ಇಲ್ಲ ಅನಿಸ್ತು. ಬಿಕಾಸ್ ಅವಳು ಮಾಡಿರೋ ಬಿಲ್ಡಿಂಗ್ ಡಿಸೈನ್ ತುಂಬಾ ಸುಂದರವಾಗಿತ್ತು. ಭಾರ್ಗವ್ ಅದನ್ನೇ ಸೆಲೆಕ್ಟ್ ಮಾಡ್ತಾನೆ ಅನ್ನೋ ವಿಶ್ವಾಸನೂ ಇತ್ತು. ಅನ್ವಿತಾಳ ಸ್ವಾಭಿಮಾನಕ್ಕೆ ಅವಳ ಕೆಲಸದ ವಿಷಯಕ್ಕೆ ಅಡ್ಡ ಬರೋಕೆ ಗೌತಮ್ಗೂ ಇಷ್ಟ ಇರಲಿಲ್ಲ. ಅವತ್ತು ರಾಜ್ಗುರು ಕಂಪ್ನಿಲಿ ಡಿಸೈನಿಂಗ್ ಸೆಲೆಕ್ಷನ್ ಇತ್ತು. ಗೌತಮ್ನೇ ಅನ್ವಿತಾನ ಆಫೀಸ್ ಮುಂದೆ ಡ್ರಾಪ್ ಮಾಡಿದ್ದ. ಹೊರಡೋ ಮೊದಲೇ ಅವಳಿಗೆ ಸಕ್ಕರೆ ತುಪ್ಪನ ತಿನ್ನಿಸಿ ಆಲ್ ದಿ ಬೆಸ್ಟ್ ಕೂಡ ಹೇಳಿದ್ದ. ಸಂಜೆ ಅವಳು ವಾಪಸ್ ಬಂದಾಗ ಹೇಗೆ ಸೆಲೆಬ್ರೇಷನ್ ಮಾಡಬೇಕು ಅಂತಾನೂ ಆಗ್ಲೇ ಪ್ಲಾನ್ ಹಾಕಿದ್ದ. ಅನ್ವಿತಾ ಮನ್ಸಲ್ಲೂ ಒಂದು ಹೋಪ್ ಇತ್ತು. ತನ್ನ ಕೈಲಿರೋ ಡಿಸೈನಿಂಗ್ ನೋಡಿದ ತಕ್ಷಣ ಆಯಿಗಿರೋ ಕೋಪ ಎಲ್ಲ ಹೊರಟೋಗುತ್ತೆ ಅನ್ನೋ ಭರವಸೆಯಿಂದ ಹೊರಟಿದ್ಲು. ಕಾನ್ಫರೆನ್ಸ್ ಹಾಲಲ್ಲಿ ಆಲ್ರೆಡಿ ಎಲ್ಲರೂ ಸೇರಿದ್ರು. ಅನ್ವಿತಾನು ತನ್ನ ಡಿಸೈನ್ ತಗೊಂಡೋಗಿ ಗಾಯತ್ರಿ ದೇವಿ ಮುಂದೆ ಇಟ್ಟು, ಆಯಿ ಇದು ನನ್ನ ಡಿಸೈನ್. ಕ್ಯಾಶುವಲಿ ಗಾಯತ್ರಿ ದೇವಿ ಅದನ್ನ ತಗೊಂಡು ನೋಡೋಕೆ ಶುರು ಮಾಡಿದ್ಲು. ಫೈನ್, ಅಲ್ಲಿ ಕೂತ್ಕೋ ಅಂತ ಟೇಬಲ್ ಸುತ್ತಲೂ ಹಾಕಿದ ಒಂದು ಚೇರ್ ಕಡೆ ಕೈ ತೋರಿಸಿದ್ಲು. ಅನ್ವಿತಾ ಹಿಂದೆ ತಿರುಗಿ ನೋಡಿದ್ರೆ ಆ ಚೇರ್ ಪಕ್ಕ ನಿರಂಜನ್ ಕೂತಿದ್ದ. ಅವನ ಕಣ್ಣಲ್ಲಿ ಇನ್ನು ಸೇಡಿನ ಕಿಡಿ ಕಾಣಿಸ್ತಿತ್ತು. ಅವಳು ಒಂದು ಕ್ಷಣ ಡೀಪ್ ಆಗಿ ಉಸಿರಾಳ್ಕೊಂಡವಳು ಬೇರೆ ದಾರಿಯಿಲ್ಲದೆ ಅವನ ಪಕ್ಕದ ಚೇರಲ್ಲಿ ಕೂತ್ಲು. ನಿರಂಜನ್ ಅವಳನ್ನ ನೋಡ್ತಾ, ಏನನ್ವಿತಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿವರೆಗೂ ಬರೋ ಅಗತ್ಯ ಏನಿತ್ತು? ಅದು ಕಾರಲ್ಲಿ. ಛೇ, ರಾಯದುರ್ಗದ ರಾಜ್ಕುಮಾರಂಗೆ ಹೇಳಿದ್ರೆ ಹೆಲಿಕಾಪ್ಟರ್ ಕಳಿಸಿರೋನು. ನೀನ್ ಮಾಡಿರೋ ಡಿಸೈನ್ಸ್ನ ಅವನು ಕಣ್ಣು ಮುಚ್ಚಿ ಒಪ್ಕೊಂಡು ಬಿಡ್ತಿದ್ನೇನೋ. ಅದ್ರ ಬದಲಾಗಿ ಅವನು ನಿನ್ನ ಒಂದು ರಾತ್ರಿ ಸ್ಪೆಂಡ್ ಮಾಡಕ್ಕೆ ಕರಿತಿದ್ದ ಅನ್ಸುತ್ತೆ. ಅವನ ಮಾತಿಂದ ಎಂಬಾರಸ್ಮೆಂಟ್ ಫೀಲ್ ಮಾಡ್ತಾ, ಶಟಪ್, ನಿನ್ ಬಾಯಲ್ಲಿ ಇನ್ನೊಂದು ಮಾತು ಬಂದ್ರು ನಾನು ಸುಮ್ಮನೆ ಇರಲ್ಲ. ನಿಂಗೆ ಯಾವ ಯೋಗ್ಯತೆ ಇಲ್ಲದೆ ಇದ್ರು ಆಯಿ ನಿಂಗೆ ಈ ಸೀಟಲ್ಲಿ ಕುತ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದ್ದಾಳೆ. ಆರ್ಕಿಟೆಕ್ಚರ್ಗೂ ಡಿಸೈನ್ಸ್ಗೂ ಮತ್ತು ನಿನಗೂ ಸಂಬಂಧನೇ ಇಲ್ಲ. ನಿರಂಜನ್ ಕೋಪದಲ್ಲಿ ಅಕ್ಕಪಕ್ಕ ನೋಡ್ದ. ಆದ್ರೆ ಅಷ್ಟೊಂದು ಜನರ ಎದುರೇ ಜಗಳ ಮಾಡಿ ಆಯಿ ಮರ್ಯಾದೆ ತೆಗೆಯೋಕೆ ಇಷ್ಟ ಇಲ್ಲದೆ ಕಷ್ಟಪಟ್ಟು ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡ. ಎಲ್ರೂ ಕಾಯ್ತಿದ್ದ ಆ ಕ್ಷಣ ಬಂದಿತ್ತು. ಕಾನ್ಫರೆನ್ಸ್ ರೂಮ್ನಲ್ಲಿ ಅನ್ವಿತಾ ಮತ್ತೆ ಮನೆಯಲ್ಲಿ ಗೌತಮ್ ಇಬ್ರು ಕುತೂಹಲದಲ್ಲಿ ಕಾಯ್ತಿದ್ರು. ಗಾಯತ್ರಿ ದೇವಿ ಇನ್ನೇನು ಅನ್ವಿತಾ ಡಿಸೈನ್ನ ಸೆಲೆಕ್ಟ್ ಮಾಡ್ತಾರೆ ಅಂತಿದ್ದಾಗ ಈ ಕಡೆ ಮನೇಲಿ ಗೌತಮ್ಗೆ ಕಾಯೋ ಪೇಷನ್ಸ್ ಇರಲಿಲ್ಲ. ಅವನು ಕುತೂಹಲದಲ್ಲಿ ಅನ್ವಿತಾಗೆ ಕಾಲ್ ಮಾಡ್ದ. ಆದ್ರೆ ಅವಳು ಫೋನ್ ಪಿಕ್ ಮಾಡಲಿಲ್ಲ. ಸ್ವಲ್ಪ ಟೈಮ್ ನಂತರ ಮತ್ತೆ ಕಾಲ್ ಮಾಡ್ದ. ಈಗಲೂ ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಗೌತಮ್ ಟೆನ್ಸ್ಡ್ ಆದ. ಯಾಕೋ ಅನ್ವಿತಾಗ್ ಹುಷಾರಿಲ್ವೇನೋ, ಅವಳಿಗೇನೋ ಆಗಿದೆ ಅಂತ ಸ್ಟ್ರಾಂಗ್ ಆಗಿ ಫೀಲ್ ಆಗಕ್ಕೆ ಶುರುವಾಯ್ತು. ಅವನು ಕೂಡ್ಲೆ ಕಂಪನಿ ಲ್ಯಾಂಡ್ ಲೈನ್ಗೆ ಕಾಲ್ ಮಾಡ್ದ. ಆದ್ರೆ ಅನ್ವಿತಾ ಆಗ್ಲೇ ಹೊರಟೋದ್ಲು ಅಂತ ಗೊತ್ತಾಗಿ ಶಾಕ್ ಆಯ್ತು. ಆಫೀಸ್ನಲ್ಲಿ ಅನ್ವಿತಾಗೆ ಏನಾಯ್ತು? ನಿರಂಜನ್ ಅನ್ವಿತಾ ಮೇಲೆ ಹೇಗೆ ಸೇಡ್ ತೀರ್ಸ್ಕೊತಾನೆ? ಆಯಿ ಪ್ರೀತಿನ ಗೆದ್ದು ಅನ್ವಿತಾ ರಾಜ್ಗುರು ಕಂಪನಿಯ ಡಿಸೈನಿಂಗ್ ಡೈರೆಕ್ಟರ್ ಆಗ್ತಾಳ? ಮುಂದೇನಾಗತ್ತೆ ಅಂತ ತಿಳ್ಕೊಳ್ಳೋಕೆ ಕೇಳ್ತಾ ಇರಿ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.